ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೊರಾರ್ಜಿ ವಸತಿ ಶಾಲೆಯ 21 ಮಕ್ಕಳು ಬೆಳಗಿನ ಉಪಹಾರ ಸೇವಿಸಿ ಅಸ್ತವ್ಯಸ್ತ, ಆಸ್ಪತ್ರೆಗೆ ದಾಖಲು. ಮಾನವ ಕಳ್ಳ ಸಾಗಾಣಿಕೆ ಮಹಾ ಅಪರಾಧ, ಹೆಣ್ಣು ಮಕ್ಕಳು ಆಶಾ ಆಮಿಷಗಳಿಗೆ ಬಲಿಯಾಗಬಾರದು. ನ್ಯಾಯಮೂರ್ತಿ ಸೋಮಶೇಖರ್. ವಸತಿ ಶಾಲೆಯ ಎಲ್ಲ ಮಕ್ಕಳಿಗೆ ವೈದ್ಯರಿಂದ ಚೆಕಪ್ ಮಾಡಿಸಿ ಫುಡ್ ಬದಲಾಯಿಸಿ ಅಧಿಕಾರಿಗಳಿಗೆ ಶಾಸಕ ಬಾದರ್ಲಿ ಖಡಕ್ ಎಚ್ಚರಿಕೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಗೆ ಅಗತ್ಯ ಚಿಕಿತ್ಸೆ ಹಾಗೂ ಸೂಕ್ತ ಆರೈಕೆ ಮಾಡಿ. ವೆಂಕಟರಾವ್ ನಾಡಗೌಡ. ಕೆಆರ್ಎಸ್ ಪಕ್ಷದಿಂದ ನೂತನ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ. ಜೆ ವೆಂಕಟೇಶ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತಾಲೂಕಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಹಿಂದುಳಿದ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 21 ಮಕ್ಕಳು ಬೆಳಿಗ್ಗೆ ಮಾಡಿದ ವೆಜಿಟಬಲ್ ಪಲಾವ್ ಉಪಹಾರವನ್ನು ಸೇವಿಸಿ ಶಾಲೆಗೆ ತೆರಳುವ ಮುಂಚೆ ಅಸ್ತವ್ಯಸ್ತಗೊಂಡು ಅನಾರೋಗ್ಯಕ್ಕೆ ತುತ್ತಾದ ಘಟನೆ ಜರುಗಿದೆ. ನಂತರ ಅಸ್ತವ್ಯಸ್ತಗೊಂಡ 21 ಮಕ್ಕಳನ್ನು ನಗರದ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಮಕ್ಕಳೀಗ ಚೇತರಿಸಿಕೊಂಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು. ಮಾಹಿತಿ ತಿಳಿದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಆಸ್ಪತ್ರೆಗೆ ಧಾವಿಸಿ ಬಂದು ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದು ವಸತಿ ಶಾಲೆ ಅಧಿಕಾರಿಗಳ ಜೊತೆಗೆ ಈ ಘಟನೆಯ ಕುರಿತು ಚರ್ಚಿಸಿ ಮುಂದೆ ಮತ್ತೆ ಹೀಗಾಗಬಾರದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಮಾತನಾಡಿದ ಅವರು, ಮಕ್ಕಳಿಗೆ ವಿಷಪೂರಿತ ಆಹಾರ ಸೇವಿಸಿದ್ದರಿಂದ 21 ಮಕ್ಕಳು ಅನಾರೋಗ್ಯಕ್ಕೆ ಈಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಲ್ಲ 21 ಮಕ್ಕಳೀಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ, ಸೂಪರಿಂಟೆಂಡೆಂಟ್, ವಾರ್ಡನ್ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಯೇ ಎದ್ದು ಕಾಣುತ್ತಿದೆ. ಮಕ್ಕಳ ಅನಾರೋಗ್ಯಕ್ಕೆ ವಿಷಪೂರಿತ ಆಹಾರವನ್ನು ಬೇಯಿಸಿಕೊಟ್ಟ ಕಾರಣದಿಂದಲೇ ಮಕ್ಕಳ ಆರೋಗ್ಯದ ಸ್ಥಿತಿ ಹದಗೆಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಾರಣ, ಬೆಳಗ್ಗೆ ಮಾಡಿದ ಉಪಹಾರ ವೆಜಿಟಬಲ್ ಪಲಾವ್ನಲ್ಲಿ ಹುಳಗಳು ಕಾಣಿಸಿಕೊಂಡಿವೆ. ಕೆಲವು ಮಕ್ಕಳು ಹಸಿವಿನಿಂದ ಅದನ್ನೇ ತಿಂದರೆ ಇನ್ನು ಕೆಲವು ಮಕ್ಕಳು ತಿನ್ನದೆ ಹಾಗೆ ಶಾಲೆಗೆ ತೆರಳಿದ್ದಾರೆ. ಪಲಾವ್ ತಿಂದ 21 ಮಕ್ಕಳಲ್ಲಿ ಹೊಟ್ಟೆ ನೋವು, ವಾಂತಿ ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿರುವುದು ಬಡ ಮಕ್ಕಳು. ಅವರಿಗಾಗಿ ಸರ್ಕಾರದಿಂದ ಪೂರೈಸುವ ಆಹಾರ ಧಾನ್ಯಗಳನ್ನು ಸರಿಯಾಗಿ ಪರಿಶೀಲಿಸಿ ಮಕ್ಕಳಿಗೆ ಆಹಾರ ನೀಡಬೇಕು. ಹುಳ ಬಿದ್ದ ಹಳೆ ಅಕ್ಕಿ, ಕೊಳೆತ ತರಕಾರಿ ತಂದು ಅಡಿಗೆ ಮಾಡದೆ ಉತ್ತಮ ಆಹಾರ ಧಾನ್ಯಗಳನ್ನು ತಂದು ಮಕ್ಕಳಿಗೆ ನೀಡಬೇಕು. ಸ್ಥಳೀಯ ಶಾಸಕರು ಮತ್ತು MLC ಅವರ ಹಿಂಬಾಲಕರು ಕಳಪೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಿ ಮಕ್ಕಳಿಗೆ ವಿಷಪೂರಿತ ಆಹಾರ ಬೇಯಿಸಿಕೊಟ್ಟು ಜೀವ ತೆಗೆಯುವಂಥ ಕೆಲಸ ಮಾಡುತ್ತಿದ್ದಾರೆ. ಇಂಥವರ ವಿರುದ್ಧ ಪೊಲೀಸ್ ಇಲಾಖೆಯು ಕೇಸ್ ದಾಖಲಿಸಿಕೊಂಡು ಅವರನ್ನು ಬಂಧಿಸುವ ಕೆಲಸ ಮಾಡಬೇಕೆಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಾಪುರ್, ಶರಣಬಸವ ನಾಗರಬೆಂಚಿ, ಮುತ್ತು ಬರ್ಸಿ, ಬಸವರಾಜ್ ನಾಯಕ್, ವಿರೂಪಾಕ್ಷಿಗೌಡ, ಹಸೇನಪ್ಪ ಸೂಲಂಗಿ, ನವೀನ್ ಕಠಾರಿ, ಶಿವಮಣಿ ತುರುವಿಹಾಳ್, ರಾಜು ಅಡವಿಬಾವಿ, ಮಲ್ಲಿಕಾರ್ಜುನ್ ಕುನ್ನಟಿಗಿ, ನಿರುಪಾದಿ ಪುಲ್ದಿನ್ನಿ ಸೇರಿದಂತೆ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಇದ್ದರು. ಒಳಬಳ್ಳಾರಿ ರೋಡಲ್ಲಿರುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಈಗಾಗಲೇ ಸುಮಾರು 22 ಮಕ್ಕಳು ಬೆಳಗಿನ ಉಪಹಾರ ತೆಗೆದುಕೊಂಡ ನಂತರ ಅಸ್ತವ್ಯಸ್ತಗೊಂಡು ಸಿನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿ ಅಲ್ಲಿರುವಂಥ ಆಡಳಿತ ವರ್ಗದವರು, ವಾರ್ಡನ್ಗಳಿರ್ಬೋದು, ಹಾಸ್ಟೆಲ್ ಸೂಪರಿಂಟೆಂಟು ಕೂಡ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ವಿಷಪೂರಿತವಾದ ಆಹಾರವನ್ನು ಕೊಟ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ಇವತ್ತಿನ ದಿವಸ ಈ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿ ಎಲ್ಲ ಮಕ್ಕಳು ದೇವ್ರ ದಯದಿಂದ ಸುರಕ್ಷಿತವಾಗಿ ಅಪಾಯದಿಂದ ಪಾರಾಗಿದ್ದಾರಂತೆ ನಾನು ಹೇಳ್ತಾ ಇದ್ದೆ. ಮೊರಾರ್ಜಿ ಸ್ಕೂಲ್ಗಳಲ್ಲಿರ್ಬೋದು ಅಥವಾ ಯಾವುದೇ ಹಾಸ್ಟೆಲ್ಗಳಲ್ಲಿ ಈಗಾಗಲೇ ಸಾಕಷ್ಟು ಫುಡ್ ಸಪ್ಲೈ ಮಾಡುವಂಥ ಕಾಂಟ್ರಾಕ್ಟರ್ ಇರ್ಬೋದು, ಅಲ್ಲಿರುವಂಥ ಸಿಬ್ಬಂದಿಗಳು, ನಾನು ದಯವಿಟ್ಟು ಅವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸರ್ಕಾರದ ದುಡ್ಡಿನಿಂದ ಬಂದಂಥ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಹಾಸ್ಟೆಲ್ಗಳಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕಂತ ನಾನು ಮನವಿಯನ್ನು ಮಾಡ್ತಿದ್ದೆ. ಇಲ್ಲಾಂದರೆ ಇಂಥ ವಿಷಪೂರಿತ ಆಹಾರಗಳನ್ನು, ಅಕ್ಕಿಗಳನ್ನು, ಓಲ್ಡ್ ಸ್ಟಾಕ್ ಅಕ್ಕಿ ಮತ್ತು ತರಕಾರಿ ಮತ್ತು ಬೇಳೆಯನ್ನು ಓಲ್ಡ್ ಸ್ಟಾಕ್ ತಂದು ಮಕ್ಕಳಿಗೆ ಜೀವದ ಅಪಾಯವನ್ನು ತಂದು ಕೊಡುವಂಥ ಕೆಲಸ ಯಾರು ಮಾಡಬಾರ್ದು. ಅಂಥ ಕೆಲಸ ಮಾಡಿದವರಿಗೆ ದೇವರು ಮೆಚ್ಚುವುದಿಲ್ಲ ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಮನವಿ ಮುಖಾಂತರ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳಿಗೂ ಮತ್ತು ಅಧಿಕಾರಿಗಳು, ಯಾಕಂದರೆ ಇಲ್ಲಿ ಸಿನ್ನೂರು ತಾಲೂಕಿನಲ್ಲಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಭಾಳಷ್ಟು ಜನ ಮಕ್ಕಳು ಓದಲು ಭಾಳಷ್ಟು ಜನ ಇರ್ತಾರೆ. ಆದರೆ ಈ ಸರ್ಕಾರದಲ್ಲಿ ಕಳಪೆ ಆಹಾರವನ್ನು ಸಪ್ಲೈ ಮಾಡುವಂಥ ಮತ್ತು ಶಾಸಕರು ಮತ್ತು MLC ಇಂದಿರುವಂಥ ಕೆಲವು ನಾಯಕರುಗಳು ಫುಡ್ ಸಪ್ಲೈ ಮಾಡಿ ಕಳಪೆ ಫುಡ್ಡನ್ನು ಸಪ್ಲೈ ಮಾಡಿ ಮಕ್ಕಳನ್ನು ಜೀವ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ಕೇಸನ್ನು ದಾಖಲಿಸಿ ಅವ್ರನ್ನ ಒಳಗಾಕುವಂಥ ಕೆಲಸ ಆಗಬೇಕಂತೇಳಿ
ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಆಶೆ ಆಮಿಷಕ್ಕೆ ಬಲಿಯಾಗುತ್ತಿರುವುದು ದುಃಖಕರ ಸಂಗತಿ. ಭಿಕ್ಷಾಟನೆ, ಲೈಂಗಿಕ ದೌರ್ಜನ್ಯ, ವೇಶ್ಯಾವಾಟಿಕೆ, ಜೀತ ಪದ್ಧತಿ ಸೇರಿ ಮಾರಾಟದಂತ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಯುವತಿಯರು ಎಚ್ಚರಿಕೆಯಿಂದಿರಬೇಕೆಂದು 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ್ ತಿಳಿಸಿದರು. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯವಾದಿಗಳ ಸಂಘ ಸಂಯುಕ್ತಾಶ್ರಯದಲ್ಲಿ ನಡೆದ ಮಾನವ ಕಳ್ಳಸಾಗಣೆ ವಿರೋಧಿ ದಿನ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ದೊಡ್ಡ ನಗರಗಳಿಗೆ ದುಡಿಯಲು ವಲಸೆ ಹೋದ ಹೆಣ್ಣು ಮಕ್ಕಳನ್ನು ಇಂತಹ ಕೆಲಸಕ್ಕೆ ಉಪಯೋಗಿಸಿಕೊಂಡು ಅವರಿಗೆ ಬ್ರೈನ್ ವಾಶ್ ಮಾಡಿ ಭಿಕ್ಷಾಟನೆಗೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಈ ಎಚ್ಚರಿಕೆಯಿಂದಿರಬೇಕು. ಪರಿಶಿಷ್ಟ ಜಾತಿ ಗಂಡು ಲಿಂಗಾಯತ ಜಾತಿ ಹೆಣ್ಣು ಮಗಳು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ನಂತರ ಆ ಹೆಣ್ಣು ಮಗಳನ್ನು 14 ವರ್ಷ ಒಂದೇ ಜಾಗದಲ್ಲಿ ಕೂಡಿ ಹಾಕಿದ್ದು ಅನಾಮಿಕ ದೂರಿನ ಮೇರೆಗೆ ಆ ಘಟನೆಯನ್ನು ಭೇದಿಸಲಾಯಿತು. ಸಮಾಜದಲ್ಲಿ ಯಾವುದೇ ಘಟನೆಗಳು ನಡೆದರೂ ಕೂಡ ಕಾನೂನು ಸೇವಾ ಸಮಿತಿಗೆ ನಿಮ್ಮ ಹೆಸರು ಬರೆಯದೆ ಗೌಪ್ಯವಾಗಿ ತಿಳಿಸಿ ಉಚಿತ ಸಹಾಯವಾಣಿ 1098ಕ್ಕೆ ಕರೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದರು. ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅವರು ಮಾತನಾಡಿ, ಸಿಂಧನೂರು ಈಗ ಮಿನಿ ಬಾಂಬೆ ಆಗಿದೆ. ಇಲ್ಲಿ ದೇಶದಲ್ಲಿರುವ ಪ್ರತಿ ರಾಜ್ಯದ ಜನರು ವಾಸ ಮಾಡುತ್ತಿದ್ದಾರೆ. ನಾನು ಸಿಪಿಐ ಇದ್ದಾಗ 12 ವರ್ಷದ ಹುಡುಗ ಮೊಬೈಲ್ ಕಳ್ಳತನ ಮಾಡುತ್ತಿದ್ದ. ಹೈದರಾಬಾದ್ ಮೂಲದ ಮಗು ಕೇವಲ 20,000ಕ್ಕೆ ಮಾರಾಟವಾಗಿತ್ತು. ಮಗುವನ್ನು ವಶಕ್ಕೆ ಪಡೆದು ಬೆನ್ನತ್ತಿದಾಗ 60 ಮೊಬೈಲ್ಗಳು ಸಿಕ್ಕಿದ್ದವು ಎಂಬ ಘಟನೆ ವಿವರಿಸಿದರು. ನಂತರ ತಾಲೂಕು ನ್ಯಾಯವಾದಿಗಳ ಸಂಘದ ಖಜಾಂಚಿ ಶೇಖರಪ್ಪ ಗಡೇದ್ ಮಾತನಾಡಿ, ಮಾನವ ಕಳ್ಳ ಸಾಗಣೆ ವಿರೋಧ ದಿನ 2014 ಜುಲೈ 30ರಂದು ಜಾರಿಗೆ ಬಂದಿದ್ದು, ಇದರಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಪತ್ತೆ ಮಾಡುವಲ್ಲಿ ಕರ್ನಾಟಕ ಪೊಲೀಸ್ ಪ್ರಥಮ ಸ್ಥಾನದಲ್ಲಿದೆ. ಮಾನವ ಕಳ್ಳ ಸಾಗಾಣಿಕೆಯನ್ನು 9 ಇಲಾಖೆಗಳು ನಿಯಂತ್ರಣಕ್ಕೆ ಮುಂದಾಗಬೇಕಾಗಿದ್ದು ಒಳ್ಳೆಯದು. ಮುಂದಾಗುವುದು ಒಳ್ಳೆಯದೇ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಕತೆ ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆ ಭೀಮನಗೌಡ ಮಾತನಾಡಿ, ಈ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ನೆರವಿನಿಂದ ಜಾಗೃತಿ ಮೂಡುತ್ತದೆ. ಹೆಣ್ಣು ಮಕ್ಕಳು, ಯುವತಿಯರು ಎಚ್ಚರಿಕೆಯಿಂದಿರಲು ಮಾಹಿತಿ ತಿಳಿಯಲು ಈ ಕಾರ್ಯಕ್ರಮ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರೂಪಾ ಸಿ ವಗ್ಗ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ 1ನೇ ಅಪರ ಸಿವಿಲ್ ನ್ಯಾಯಾಧೀಶರು ಸರಸ್ವತಿ ಹೋಟೆಕರ್, 2ನೇ ಅಪರ ಸಿವಿಲ್ ನ್ಯಾಯಾಧೀಶರು ವಿಜಯ್ ಕುಮಾರ್ ಬುದ್ರಿ, ಪಿಪಿ ಮಂಜುನಾಥ್ ಬೇರ್ಗಿ, ಎಪಿಪಿ ವಿಜಯ್ ಚಂದ್ರಪ್ರಭು, ಹಿರಿಯ ವಕೀಲರಾದ GS RK ರೆಡ್ಡಿ, ಅಬ್ದುಲ್ ಗನಿ, KB ಯೂರ್ನಗೌಡ, M ಅಮರೇಗೌಡ, ತಾಲೂಕು ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ದುರ್ಗೇಶ್, ಹೀನಾ ಹಮ್ಮಿನ್, ಜಂಟಿ ಕಾರ್ಯದರ್ಶಿ ತಾಲೂಕು ನ್ಯಾಯವಾದಿಗಳ ಸಂಘ RC ಪಾಟೀಲ್ ಸೇರಿದಂತೆ ಅನೇಕರು ವೇದಿಕೆಯಲ್ಲಿದ್ದರು. ಪ್ರಪಂಚದಲ್ಲಿ ಎಲ್ಲ ಕಡೆ ಇತ್ತು, ಸಾಧುರು ಸಂತರು ಎಲ್ಲ ನಮಗೆಲ್ಲ ಹೇಳಿದ್ರು. ಬುದ್ಧ ಸಮಾನತೆಯನ್ನು ತಗೊಂಬಂದಿದ್ದ, ಬಸವಣ್ಣ ಸಮಾನತೆಯನ್ನು ತಗೊಂಬಂದಿದ್ದ. ಅದೆಲ್ಲ ಕಾನೂನು ರೂಪದಲ್ಲಿ ಬರಬೇಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಮುಖಾಂತರ, ಸಂವಿಧಾನದ ಮುಖಾಂತರ ನಮಗೆ ಜಾರಿಗೆ ಬಂದಿದೆ. ಹಾಗಾಗಿ ಸಂವಿಧಾನದಲ್ಲಿ ಎಲ್ರಿಗೂ ರಕ್ಷಣೆ ಇದೆ. ಜಸ್ಟಿಸ್ ಫಾರ್ ಆಲ್ ಅಂತ ಇದೆ, ಆಲ್ ಆರ್ ಈಕ್ವಲ್ ಅಂತ ಇದೆ, ಎಲ್ರಿಗೂ ಈಕ್ವಲ್ ಲಾ ಅಪ್ಲೈ ಆಗಬೇಕಂತ ಇದೆ. ಹಾಗಾಗಿ ನಾವು ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು, ಫಂಡಮೆಂಟಲ್ ರೈಟ್ಸನ್ನು ನಾವು ರಕ್ಷಣೆ ಮಾಡ್ಕೋಬೇಕಂತ ಹೇಳಿದ್ರೆ ಸಂವಿಧಾನದ ಮೊರೆ ಹೋಗಬೇಕು. ಸಂವಿಧಾನದ ಮೊರೆ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಕಾನೂನು ಗೊತ್ತಿರಬೇಕು, ನ್ಯಾಯಾಲಯಕ್ಕೆ ಹೋಗಬೇಕು, ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಹಾಗಾಗಿ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನಗರದ ಹೊರವಲಯದಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ 260ಕ್ಕೂ ಹೆಚ್ಚು ಮಕ್ಕಳಿದ್ದು, ಬೆಳಗಿನ ಉಪಹಾರ ಸೇವಿಸಿ 21 ಮಕ್ಕಳು ಮತ್ತೆ ಮಧ್ಯಾಹ್ನದ ಊಟ ಸೇವಿಸಿ 30 ಮಕ್ಕಳು, ಒಟ್ಟು 50ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದು, ಅದರಲ್ಲಿ 5 ಜನ ಮಕ್ಕಳಿಗೆ ತುಂಬಾ ಸೀರಿಯಸ್ ಆಗಿದ್ದು ಸೂಕ್ತ ಚಿಕಿತ್ಸೆ ಕೊಡಿಸಿ ಮತ್ತು ವಸತಿ ಶಾಲೆಯ ಎಲ್ಲ ಅಕ್ಕಿ ಪಾಕೆಟ್ ಬದಲಾಯಿಸಿ ಮಾರ್ಕೆಟ್ನಲ್ಲಿ ಬೇರೆ ಅಕ್ಕಿ ಪಾಕೆಟ್ ತಂದು ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಎಂದು ಬೆಂಗಳೂರಿನಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾತನಾಡಿದರು. ಮೊರಾರ್ಜಿ ವಸತಿ ಶಾಲೆಯ ಎಲ್ಲ ಮಕ್ಕಳಿಗೆ ವೈದ್ಯರಿಂದ 1 ಸಾರಿ ಚೆಕಪ್ ಮಾಡಿಸಿ ಹಾಗೂ ವಸತಿ ಶಾಲೆಯಲ್ಲಿರುವ ಎಲ್ಲ ತರಹದ ಫುಡ್ ಅನ್ನು ಕೂಡ ಚೆಕಪ್ಗೆ ಕಳಿಸಿಕೊಡಿ ಎಂದು ಸೂಚಿಸಿ ಆಸ್ಪತ್ರೆಗೆ ದಾಖಲಾದ ಎಲ್ಲ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಗುಣಮುಖರನ್ನಾಗಿ ಮಾಡಲು ತಾಕೀತು ಮಾಡಿದರು. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಂಧನೂರು ಟೌನ್ MDR ಇದು ಸ್ಕೂಲಿಂದ ಹಾಸ್ಟೆಲ್ನಾಗ 262 ಸ್ಟ್ರೆಂತ್ ಇದೆ ಅಂತ ಸ್ಟೂಡೆಂಟ್ಸ್ದು. ಒಂದು 20 ಜನ ಹುಡುಗಿಯರನ್ನು ಫುಡ್ ಪಾಯ್ಸನ್ನಾಗ ಅಡ್ಮಿಟ್ ಆಗಿದ್ದಾರೆ. ಸ್ವಲ್ಪ ನಾನು ಬೆಳಗ್ಗೆ ಬರ್ತಾ ಇದ್ದೇನೆ, ಡೆಲ್ಲಿ ಇದ್ದು ಬೆಳಗ್ಗೆ ಬಂದೆ. ಒಂದು ಟೀಮ್ ಕಳಿಸಿ ಮೊದಲು ಎಲ್ಲ ಹುಡುಗರದು ಜನರಲ್ ಚೆಕಪ್ ಮಾಡಂತ ಹೇಳ್ರಿ. ಆಮೇಲೆ ಆ ಕ್ವಾಲಿಟಿ ಆಫ್ ಫುಡ್ ಎಲ್ಲ ಟೆಸ್ಟ್ ಮಾಡ್ಸಕ್ಕೆ ಕಳಿಸಿದ್ವಿ. ಎಲ್ಲ ಐಟಮ್ಗಳು
ಅಲ್ಲಿ ಹೋಗ್ರಿ ಹೋಗಿ ಪರಿಸ್ಥಿತಿ ನೋಡ್ರಿ, 30 ಹುಡುಗಿಯರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. 5 ಸೀರಿಯಸ್ ಇದಾವ, 25 ಇದಕ್ಕ ಸ್ಟೇಬಲ್ ಇದಾರ. ಇನ್ನ 60-70 ಹುಡುಗರು ಹಾಸ್ಟೆಲ್ನಾಗ ಕಂಪ್ಲೀಟ್ ಇದಾಗಿದ್ದಾರೆ ಅಂತೆ. ಅದು ರೈಸ್ ಅಲ್ಲಿರೋಂಥ ಎಷ್ಟು ಬ್ಯಾಗ್ ಅದಾವ ಎಲ್ಲ ಬ್ಯಾಗ್ ಇದ್ದು ಅದೇ ಪ್ರಾಬ್ಲಮ್ ಆಗೈತಿ. ರೈಸ್ ಹೊಸ ರೈಸ್ ಒಂದ್ 2-3 ಬೇರೆ ಬ್ಯಾಗ್ ತರಿಸ್ರಿ ಹೊಸ ಅಂಗಡಿಯಿಂದ ಹೊರಗಡೆ. ಅವರು ಬೆಳಗ್ಲಿದ್ದ ಊಟ ಮಾಡಿಲ್ಲ ಅಂತೆ, ಮಕ್ಕಳು ಇನ್ನೂ ನಿಶಕ್ತಿ ಆಗಿಬಿಟ್ಟಾರಂತೆ. ಎಲ್ಲ ಇಮಿಡಿಯೇಟ್ ಆಗ ವಾರ್ಡನಿಗೆ ಫೋನ್ ಮಾಡಿ ಬೇರೆ ಅಕ್ಕಿ ಚೀಲ ತರಿಸಂತೇಳಿ ಹೊಸ ಮಾರ್ಕೆಟ್ನಾಗ ತರಿಸಿ ಅವ್ರು ಮಾಡಿಸಿ ಅವ್ರಿಗೆ ಊಟ ಮಾಡಿಸಂತೇಳಿ ಮೊದಲು ಫಸ್ಟ್ ಪೊಸಿಷನ್ ನೋಡ್ಕೊಂಡು ನನಗೆ ಫೋನ್ ಮಾಡ್ರಿ, ಬಹಳ ಸೀರಿಯಸ್ ಇದ್ದಂದ್ರೆ ನಾನು ಬರ್ತೇನೆ. ನೋಡೋದು ಯಾರು ಮಾಡಿದ್ರು ಏನು ಕೈತ ತರೋ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರಿಗೆಲ್ಲ ಪನಿಷ್ಮೆಂಟ್ ಆಗಂಗೆ ಮಾಡಿಸು ಪ್ಲೀಸ್. ಓಕೆ. ಬೆಳಗಿನ ಉಪಹಾರ ಸೇವಿಸಿ 21 ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದರೂ ಸಹ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಮತ್ತೆ ಅದೇ ಅಕ್ಕಿಯಿಂದ ಅಡುಗೆ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದರಿಂದ ಮತ್ತೆ 30 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದನ್ನು ನೋಡಿದರೆ ಇದು ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ, ವಾರ್ಡನ್, ಸೂಪರ್ಡೆಂಟ್ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಆಗಿದೆ. ಇಂತಹವರ ಮೇಲೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾಜಿ ಸಚಿವರು ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡರು ಒತ್ತಾಯಿಸಿದ್ದಾರೆ. ತಾಲೂಕಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬೆಳಗಿನ ಉಪಹಾರ ಸೇವಿಸಿದ ಬಳಿಕ 21 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಸಿಂಧನೂರಿನ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಾದ ಘಟನೆ ವಿಷಯ ತಿಳಿದು ಮಾಜಿ ಸಚಿವರು ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಬೆಂಗಳೂರಿನಿಂದಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲ ವೈದ್ಯಕೀಯ ಚಿಕಿತ್ಸೆ ಹಾಗೂ ಸೂಕ್ತ ಆರೈಕೆಯನ್ನು ಯಾವುದೇ ಲೋಪವಾಗದಂತೆ ಒದಗಿಸಲು ಸೂಚಿಸಿ ಘಟನೆಯ ಕುರಿತು ಸಮಗ್ರ ಮಾಹಿತಿ ಪಡೆದು ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಅಸ್ವಸ್ಥತೆಗೆ ಕಾರಣವಾದ ಅಂಶಗಳನ್ನು ಪತ್ತೆ ಹಚ್ಚಿ ಇಂತಹ ಘಟನೆಗಳು ಭವಿಷ್ಯದಲ್ಲಿ ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿ ಅಸ್ವಸ್ಥಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳು ಶೀಘ್ರದಲ್ಲೇ ಸಂಪೂರ್ಣ ಗುಣಮುಖರಾಗಿ ತಮ್ಮ ನಿತ್ಯದ ಚಟುವಟಿಕೆಗಳಿಗೆ ಮರಳಲಿ ಎಂದು ಹಾರೈಸಿದ್ದಾರೆ. ಬಿಸಿ ಊಟದಲ್ಲಿ ವ್ಯತ್ಯಾಸವಾಗಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೋಬೇಕು. ಆ ಆಹಾರವನ್ನ ಯಾರು ಸರಬರಾಜು ಮಾಡಿದ್ದಾರೆ, ಆ ಸರಬರಾಜು ಮಾಡಿದವರು ಯಾರಾದರೂ ಅದಕ್ಕೆ ಸಂಬಂಧಪಟ್ಟವರಿದ್ರೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ. ಬೆಳಿಗ್ಗೆ ಇದು ತೊಂದರೆ ಗೊತ್ತಾಗಿದೆ ಅಂತ ತಿಳಿದು ಬಂದಿದೆ. ಆದ್ಮೇಲೆ ಮತ್ತೆ ಅದೇ ಅಕ್ಕಿಯನ್ನ ಬಳಸಿ ಮತ್ತೆ ಮಧ್ಯಾಹ್ನ ಊಟ ಮಾಡಿ ಬೆಳಿಗ್ಗೆ 22-23 ಮಕ್ಕಳು ಬಂದಿದ್ದಾರೆ. ಈಗ ಮತ್ತೆ 30 ಮಕ್ಕಳು ಕೂಡ ಆಸ್ಪತ್ರೆಗೆ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ. ಇದನ್ನ ಕೂಡಲೇ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಶಾಸಕರು ಇಬ್ಬರು ಇದ್ದಾರೆ, ಇಬ್ಬರು ಕೂಡ ಅವರು ಈಗ ಮಂತ್ರಿ ಆಗುವ ಗದ್ದಲದಲ್ಲಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡಲೇ ಇದನ್ನ ಪರಿಶೀಲಿಸಿ ಯಾರು ಇದಕ್ಕೆ ಕಾರಣ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರು ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ರಾಜ್ಯ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಿ ಪಕ್ಷದ ಸಿದ್ಧಾಂತಗಳು, ಸಂಘಟನೆ, ಬಲವರ್ಧನೆ, ಜನಪರ ಹೋರಾಟಗಳ ಬಗ್ಗೆ ಮಾರ್ಗದರ್ಶನ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಮತ್ತು ಸಿಂಧನೂರು ತಾಲೂಕು ಉಸ್ತುವಾರಿ J. ವೆಂಕಟೇಶ್ ನೀಡಿದರು. ಈ ವೇಳೆ ಮಾತನಾಡಿದ ಮುಖಂಡರು ತಾಲೂಕಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಘಟನೆಯನ್ನು ಕಟ್ಟುವ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಅತ್ಯಂತ ಶ್ರದ್ಧೆಯಿಂದ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿ ರೈತರು, ಯುವಜನರು, ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ KRS ಪಕ್ಷವು ನಿರಂತರವಾಗಿ ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ನೂತನ ತಾಲೂಕು ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷ ವೀರೇಶ್ ಕೋಟೆ, ಕಾರ್ಯಾಧ್ಯಕ್ಷ ಹುಸೇನ್ ಸಾಬ್ ಮೇಸ್ತ್ರಿ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಪ್ರಧಾನ ಕಾರ್ಯದರ್ಶಿ ಗಿರಿಯಪ್ಪ ರಾಠೋಡ್, ಜಂಟಿ ಕಾರ್ಯದರ್ಶಿ ಲಕ್ಷ್ಮಣ್ ಉಪ್ಪಾರ್, ಖಾದರ್ ಭಾಷಾ, ಸೋಮನಾಥ್, ಸಂಘಟನೆ ಕಾರ್ಯದರ್ಶಿಗಳಾಗಿ ಸಾದಿಕ್,
ಹಸೇನ್ ಅಧಿಕೃತವಾಗಿ ಪದಗ್ರಹಣ ಮಾಡಿದರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಈ ವೇಳೆ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ್ ಪೋಳ್, ರಾಜ್ಯ ಯುವ ಘಟಕ ಕಾರ್ಯದರ್ಶಿ ದ್ಯಾವಣ್ಣ ನಾಯಕ್ ಪುಲ್ದಿನ್ನಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಕೃಷ್ಣ ಸುಕಲ್ಪೇಟೆ, ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಕೆ ಹಂಚಿನಾಳ್, ಪ್ರಧಾನ ಕಾರ್ಯದರ್ಶಿ ಶಂಕರಗೌಡ ಸೇರಿದಂತೆ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ.